ನಿಜವಾಗ್ಲೂ ಹೌದು. ಈ ಸೊಪ್ಪಿನಿಂದ ನಾವೇನಾದರೂ ಅಡುಗೆಯನ್ನು ಮಾಡ್ಕೊಳ್ತೇವೆ ಅಂತಾದರೆ ಸ್ವಲ್ಪ ಅನ್ನವನ್ನು ಜಾಸ್ತಿನೇ ಮಾಡ್ಕೊಳ್ಬೇಕು. ಅಷ್ಟು ಚೆನ್ನಾಗಿರುತ್ತೆ ಸೊಪ್ಪಿನ ಪದಾರ್ಥಗಳು. ಹರಗೆ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಪಾಲಕ್ ಸೊಪ್ಪಿರ್ಬೋದು, ಬಸಳೆ ಸೊಪ್ಪಿರ್ಬೋದು, ಯಾವುದೇ ಸೊಪ್ಪಾಗಿರಲಿ ಸೊಪ್ಪುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿವತ್ತು ಬಸಳೆ ಸೊಪ್ಪಿನಿಂದ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಳಪಾಕ. ಪಾಲಕ್ ಸೊಪ್ಪು ಹಾಗೆ ಕೆಸುವಿನ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡಿದ್ದಾಗಿದೆ. ಈಗ ಇದನ್ನು ಇನ್ನೊಮ್ಮೆ ತೊಳ್ಕೊಂಡು ಹೆಚ್ಚಿಕೊಳ್ತೇನೆ. ಮೊದಲಿಗೆ ಬಸಳೆಯ ಎಲೆಗಳನ್ನೆಲ್ಲ ತೆಕ್ಕೊಳ್ತೇನೆ ದಂಟಿನಿಂದ. ದಂಟು ತುಂಬ ಬಲಿತಿರೋದಾಗಿದ್ದರೆ ದಂಟನ್ನು ಹಾಕೋದು ಬೇಡ, ಅದು ಕರಗೋದಿಲ್ಲ. ಹಾಗಾಗಿ ದಂಟನ್ನು ಬಿಡ್ತಾ ಇದ್ದೇನೆ. ಕುಡಿಯನ್ನು ಮತ್ತು ಎಲೆಯನ್ನು ಸಂಪೂರ್ಣವಾಗಿ ಹಾಕ್ಕೊಳ್ತೇನೆ. ಇದನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡಿದ್ದಾಗಿದೆ. ಈಗ ಇದನ್ನು ಇನ್ನೊಮ್ಮೆ ತೊಳ್ಕೊಂಡು ಹೆಚ್ಚಿಕೊಳ್ತೇನೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಇದನ್ನು ಹೆಚ್ಚಿಕೊಳ್ಬೇಕು. ಯಾವಾಗಲೂ ಒಂದೇ ರೀತಿಯ ಅಡುಗೆಗಳನ್ನು ಊಟ ಮಾಡೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಂಡ್ರೆ ಊಟ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ, ಪಟ್ಟಂತ ಮಾಡ್ಕೊಳ್ಬಹುದು. ಕಟ್ ಮಾಡ್ಕೊಂಡಿರುವಂತಹ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಹಾಗೆ ಬೇಕಾಗುವಷ್ಟು, ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸಹ ಸೇರಿಸ್ಕೊಳ್ತೇನೆ. ಸೊಪ್ಪನ್ನು ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು. ಹಾಗೆ ಹುಳಿಗೆ ಹುಣಸೆ ಹಣ್ಣನ್ನು ನೆನೆಸಿ ಹುಣಸೆ ಹಣ್ಣಿನ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೇನೆ, ಅದನ್ನು ಸ್ವಲ್ಪ ಸೇರಿಸ್ಕೊಳ್ತೇನೆ. ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸಿಹಿ ಆಗಿದ್ರೂ ಚೆನ್ನಾಗಿರುತ್ತೆ, ಸಿಹಿ ಕಡಿಮೆ ಇದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಖಾರಕ್ಕೆ ಗಾಂಧಾರಿ ಮೆಣಸನ್ನು ತಗೊಂಡಿದ್ದೇನೆ. ಇದು ಒಣಗಿರೋ ಗಾಂಧಾರಿ ಮೆಣಸು, ಹಾಗಾಗಿ ಇದನ್ನು ಸ್ವಲ್ಪ ಕುಟ್ಟಿ ಹಾಕ್ಕೊಳ್ತೇನೆ. ಯಾಕಂದರೆ ಈ ಕರಗಲಿಯನ್ನು ನಾವು ರುಬ್ಬೋದಿಲ್ಲ, ಹಾಗಾಗಿ ಮೆಣಸನ್ನು ಸ್ವಲ್ಪ ಕುಟ್ಟಿ ಹಾಕ್ಕೊಳ್ತೇನೆ. ನೀವು ಏನಾದರೂ ಹಸಿ ಮೆಣಸನ್ನು ಹಾಕ್ಕೊಳ್ತೀರಿ ಅಂತಾದರೆ ಸ್ವಲ್ಪ ಅದನ್ನು ಜಜ್ಜಿ ಹಾಕಿದರೆ ಚೆನ್ನಾಗಿರುತ್ತೆ, ಖಾರ ಬಿಟ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಜಜ್ಜಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಕರಗಲಿ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲವನ್ನೂ ಹಾಕಾಯಿತು. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಕರಗಬೇಕು, ಇದು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಸೊಪ್ಪೆಲ್ಲ ಸ್ವಲ್ಪ ಬೆಂದ ಮೇಲೆ, ಕರಗಿದ ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪ, ಜಾಸ್ತಿ ಏನು ಬೇಡ, ಒಂದು 2 ಟೀ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಳ್ತೇನೆ. ಮತ್ತು ಇದನ್ನು ನೋಡಿ, ಇದೀಗ ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಒಗ್ಗರಣೆಯನ್ನು ಮಾಡೋದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಹಾಗೆ ಒಂದು ದೊಡ್ಡ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಸಹ ಹಾಕ್ಕೊಳ್ತೇನೆ. ಹಾಗೆ ಒಗ್ಗರಣೆಗೆ ಸಹ ಮತ್ತೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿಯನ್ನು ನಿಮ್ಮ ಇಷ್ಟ ಎಷ್ಟು. ಒಗ್ಗರಣೆ ರೆಡಿ ಆಯಿತು. ಈಗ ಈ ಒಗ್ಗರಣೆಯನ್ನು ಕರಗಲಿಗೆ ಸೇರಿಸ್ಕೊಳ್ಬೇಕು. ಮತ್ತು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ಕರಗಲಿಯನ್ನು ಮಾಡೋದು ಎಷ್ಟು ಸುಲಭ ಅಂತ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.